ನಮಸ್ತೆ. 14/11/2024 ಗುರುವಾರ. ಇವತ್ತು ಅಶ್ವಿನಿ ನಕ್ಷತ್ರವಿದೆ. ರಾತ್ರಿ 12 ಗಂಟೆ 32 ನಿಮಿಷ 37 ಸೆಕೆಂಡ್ವರೆಗೂ. ಆಮೇಲೆ ಭರಣಿ. ಅಶ್ವಿನಿ ನಕ್ಷತ್ರ ಇರುವವರೆಗೂ ಅಮೃತವೂ ಆನಂದವೂ ಇದೆ. ಆನಂತರ ಕಾರ್ಯಸಿದ್ಧಿ, ಧನ ಪ್ರಾಪ್ತಿ. ಈ ದಿನ ಪೂರ್ತಿ ಶುಭವಾಗಿದೆ. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನಂತ ನೋಡಿದ್ರೆ ಸೂರ್ಯೋದಯ 6 ಗಂಟೆ 18 ನಿಮಿಷ. ಈ ಅಶ್ವಿನಿ ಮತ್ತು ಭರಣಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ದೇವಗಣ, ಭರಣಿ ನಕ್ಷತ್ರ ಮನುಷ್ಯ ಗಣ. ಇವತ್ತು ರಾಶಿ ಮೇಷರಾಶಿ, ದಿನ ಪೂರ್ತಿ ಮೇಷರಾಶಿ. ಯಾವ ಮಕ್ಕಳು ಹುಟ್ಟಿದ್ರೂ ಮೇಷರಾಶಿನೇ ಬರುತ್ತೆ. ಬೆಳಗ್ಗೆ 6:18 8:32 ಅಶ್ವಿನಿ ನಕ್ಷತ್ರ 1ನೇ ಪಾದ. 8:32 ಮಧ್ಯಾಹ್ನ 1:52 2ನೇ ಪಾದ. ಮಧ್ಯಾಹ್ನ 1:52 ಸಂಜೆ 7:13 3ನೇ ಪಾದ. ಸಂಜೆ 7:13 ಮೇಲೆ ರಾತ್ರಿ 12:33 ಅಶ್ವಿನಿ ನಕ್ಷತ್ರ 4ನೇ ಪಾದ. ಅಲ್ಲಿಂದ ಭರಣಿ ನಕ್ಷತ್ರ 1ನೇ ಪಾದ ಪ್ರಾರಂಭವಾಗಿ ಬೆಳಗ್ಗೆ 5:53 ಆನಂತರ ಭರಣಿ ನಕ್ಷತ್ರವೇ, ಆದರೆ 2ನೇ ಪಾದ. ನಾಳೆಯವರೆಗೂ ಭರಣಿ ನಕ್ಷತ್ರವಿದೆ. ಅಂದರೆ 15ನೇ ತಾರೀಕು ಭರಣಿ ನಕ್ಷತ್ರವಿದೆ. ಭರಣಿ ನಕ್ಷತ್ರ ನಾಳೆ ಹಣಕಾಸಿನ ವಿಷಯಕ್ಕೆ ಸರಿಯಿಲ್ಲದ ದಿನವಿದು. ನಾಳೆ ರಾತ್ರಿ 9 ಗಂಟೆ 54 ನಿಮಿಷದವರೆಗೂ ಭರಣಿ ನಕ್ಷತ್ರವಿದೆ. ಅಲ್ಲಿವರೆಗೂ ಸಂಪತ್ತಿನ ನಾಶ ಅಂತ ಇರೋದರಿಂದ ಹಣಕಾಸಿನ ವ್ಯವಹಾರ ಬೇಡ. ಪ್ರಾಪರ್ಟಿ ವಿಷಯಗಳು ನಾಳೆ ಒಳ್ಳೆಯದಲ್ಲ, ಅಂದರೆ ವ್ಯವಹಾರ ಮಾಡೋಕ್ಕೆ. ಆಮೇಲೆ ರಾತ್ರಿ ಮೇಲೆ ಶುಭವಾಗಿದೆ. ಆದ್ದರಿಂದ ನಾಳೆ ಪ್ರಾಪರ್ಟಿ, ಹಣಕಾಸು ಇದರ ವಿಷಯಗಳಲ್ಲಿ ಹೆಚ್ಚಿನ ಗಮನ. ಇವತ್ತು ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 100% ಕೆಟ್ಟ ಸಮಯವನ್ನು ನೋಡಿಬಿಡೋಣ. ಅದೇ ಥರ 100% ಒಳ್ಳೆಯ ಸಮಯಗಳನ್ನು ನೋಡೋಣ. ಒಳ್ಳೆಯ ಸಮಯಗಳಲ್ಲಿ ಕೆಟ್ಟ ಟೈಮಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಒಳ್ಳೆಯ ಟೈಮಲ್ಲಿ ಖಂಡಿತವಾಗಿಯೂ ಯಾವುದೇ ಕಾರ್ಯಗಳಾದರೂ ಪ್ರಾರಂಭ ಮಾಡ್ಬೋದು. ಅವತ್ತು ದಿನವೂ ಸರಿಯಾಗಿರಬೇಕು. ಇವತ್ತು 6:18 ಕನ್ಯಾ ಚಂದ್ರಾಷ್ಟಮ, ಅಂದರೆ ಕನ್ಯಾ ರಾಶಿಯವರಿಗೆ ದೋಷದ ದಿನವಿದು. ಆದ್ದರಿಂದ ನೀವು, ಅಂದರೆ ಕನ್ಯಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 4 ಪಾದಗಳು, ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದಗಳಿಗೆ ದೋಷ. ಇದು ಅವರಿಗೂ ಮಾತ್ರ. ಬೆಳಗ್ಗೆ 6:18 7:44 ಯಮಗಂಡ ಕಾಲ. 8:41 9:43 ಮೃತ್ಯು ಪಂಚಕ. 10:09 10:55 ದುರ್ಮುಹೂರ್ತ. ಮಧ್ಯಾಹ್ನ 1:31 2 ಗಂಟೆ 57 ನಿಮಿಷದವರೆಗೂ ರಾಹುಕಾಲ. ಆನಂತರ ಇನ್ನೂ ರಾಹುಕಾಲವೇ ಮುಗಿದಿರಲ್ಲ, ಇನ್ನೂ 10 ನಿಮಿಷ ಇದೆ. ಅಷ್ಟರಲ್ಲೇ 2:46 3:32 ದುರ್ಮುಹೂರ್ತ. ಸಂಜೆ 7:24 ರಾತ್ರಿ 8:57 ವಿಷಕಾಲ. ರಾತ್ರಿ 8:59 ಅಂದರೆ ಹೆಚ್ಚು ಕಮ್ಮಿ 9 ಗಂಟೆಯಿಂದ 10 ಗಂಟೆ 25 ನಿಮಿಷದವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲ. ಹಂಗಾಗಿ ಈ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ. ಅದೇ ಥರ ಬೆಳಗಿನ ಜಾವ 4 ಗಂಟೆ 19 ನಿಮಿಷದ ಮೇಲೆ ಬೆಳಗ್ಗೆವರೆಗೂ ಅಶುಭ ಸಮಯ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಮತ್ತಷ್ಟು ವಿಷಯಗಳನ್ನ ಈಗ ನಾವು ನೋಡೋಣ. ಅಂದರೆ 100% ಶುಭ ಸಮಯ ಅಂತ ಫಸ್ಟೇ ಹೇಳಿದ್ವಿ. ಇವತ್ತಿನ ದಿನ ಪೂರ್ತಿ ಚೆನ್ನಾಗಿದೆ, ದೋಷವಿಲ್ಲ ಅಂತ. ಆದ್ದರಿಂದಾಗಿ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಉಪಯೋಗ ಆಗುತ್ತದೆ ಈ ದಿನ. ಇದರಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೋಬೇಕು. ಇವತ್ತಿನ ಶುಭ ದಿನದಲ್ಲಿ, ಶುಭ ಸಮಯದಲ್ಲಿ, ಶುಭ ದಿನ ಬೇರೆ ಶುಭ ಸಮಯ ಬೇರೆ. ಒಳ್ಳೆಯ ದಿನ, ಒಳ್ಳೆಯ ಟೈಮು ಅಂತ ಅರ್ಥಕ್ಕೆ. 7:46 AM 8:39 ಶುಭವಾಗಿದೆ. 9:45 10:07 ಶುಭವಾಗಿದೆ. 10:57 ಮೇಲೆ ಮಧ್ಯಾಹ್ನ 1:29 ಶುಭವಾಗಿದೆ. ಮಧ್ಯಾಹ್ನ 3:34
ಸಂಜೆ 7:22ವರೆಗೂ ಶುಭವಾಗಿದೆ. ಅದೇ ಥರ ರಾತ್ರಿ 10:27ರಿಂದ ಬೆಳಗಿನ ಜಾವ 4:15ವರೆಗೂ ಶುಭವಾಗಿಲ್ಲ. ಇವತ್ತು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಶುಭವಾಗಿಲ್ಲ, ಮೀಡಿಯಮ್ ಅಷ್ಟೇ. ಇದೆಲ್ಲ ತಿಳ್ಕೊಂಡ್ರೆ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಎಂದಿನಂತೆ ನಾವು ದಿನ ಕೊಡ್ತೀವಿ ತಾರಾ ಚಂದ್ರಬಲ. ಕೆಲವು ದಿನಗಳಲ್ಲಿ ಜನರಲ್ ಆಗಿ ಕಟ್ಟೋದಿದ್ರೆ ಅದನ್ನು ಅವಾಯ್ಡ್ ಮಾಡ್ತೀವಿ. ರಾತ್ರಿ 12:33ವರೆಗೂ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಲ್ಲಿಯವರೆಗೂ ಜನ್ಮತಾರೆ ಶರೀರ ಸುಖ ಪರವಾಗಿಲ್ಲ, ಕೆಲವು ಕಾರ್ಯಗಳನ್ನ ಮಾಡಬಹುದು. ಆ ನಂತರ ಇನ್ನೂ ಚೆನ್ನಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿ, ಇದರಲ್ಲಿ ಜನನವಾದ ನಿಮಗೆ ಈ ದಿನ ಖಂಡಿತವಾಗಿಯೂ ಪರಮ ಮಿತ್ರಧಾರೆಯಾಗಿ ಶುಭಕರವಾಗಿದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಇದರಲ್ಲಿ ಜನನವಾದ ನಿಮಗೆ ಈ ದಿನದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಯಾಕೆಂತಂದರೆ ಅಶ್ವಿನಿ ನಕ್ಷತ್ರ ಬಂದಿದೆ, ಮಿತ್ರಧಾರೆ, ಶರೀರ ಸುಖ, ಆಮೇಲೇನೂ ಶುಭವಾಗಿದೆ. ಹಂಗಾಗಿ ಶುಭದಿನವಿದು ನಿಮಗೆ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಇದರಲ್ಲಿ ಜನನವಾದ ನಿಮಗೆ ಈ ದಿನದಲ್ಲಿ ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಖಂಡಿತವಾಗಿಯೂ ಟೆನ್ಷನ್ ಉಂಟು, ವ್ಯಯಗಳು ಉಂಟು. ಟೆನ್ಷನ್ನ ಬಿಟ್ಟುಬಿಟ್ರೆ ಏನೂ ದೋಷಗಳಿಲ್ಲ. ನಂತರ ನೋಡುವಂಥದ್ದು ಇನ್ನೊಂದು ನಕ್ಷತ್ರ, ಇದರಲ್ಲಿ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ರೀತಿಯಾದ ವೇದೆಗಳು ಉಂಟು. ಮೃಗಶೀರ್ಷ ನಕ್ಷತ್ರ ಮಹಾನಕ್ಷತ್ರ ವೃಷಭ ರಾಶಿ, ಇದರಲ್ಲಿ ಜನನವಾದವರಿಗೆ ಇವತ್ತು ಅನುಕೂಲ ಉಂಟು, ಸ್ವಲ್ಪ ಖರ್ಚುಗಳು ಹೆಚ್ಚಾಗುತ್ತೆ ಅಷ್ಟೇ. ಇದೇ ಮೃಗಶೀರ್ಷ ನಕ್ಷತ್ರ 3-4ನೇ ಪಾದಗಳು, ಖಂಡಿತವಾಗಿ ಇದು ಮಿಥುನ ರಾಶಿಯಲ್ಲಿ ಬರುತ್ತದೆ. ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ ತಾರೆ, ಹಂಗಾಗಿ ಅನುಕೂಲಕರವಾಗಿಲ್ಲ. ಆದ್ದರಿಂದ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಯಾವುದಾದ್ರು ಪ್ರಾರಂಭ ಮಾಡೋಕ್ಕೆ ಇನ್ನೊಂದು ದಿನವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ, ಇಷ್ಟಾರ್ಥ ಸಿದ್ಧಿ ಎಲ್ಲ ಉಂಟು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮ ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಏಟು ಗಾಯಗಳು ಉಂಟು, ಆದರೂ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಇವತ್ತು ಸಂಪತ್ತಿದೆ, ಉದ್ಯೋಗದಲ್ಲಿ ಅಭಿವೃದ್ಧಿಯೂ ಇದೆ. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ, ಇದು ಕಾರ್ಯತಡೆಗಳು ಉಂಟು, ಹಂಗಾಗಿ ಇವತ್ತು ಹೊಸ ಕಾರ್ಯಗಳಲ್ಲಿ ಕೈ ಹಾಕಬೇಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಪರಮಮಿತ್ರ ತಾರೆಯಾಗಿ ಅಭಿವೃದ್ಧಿಯನ್ನು ಕೊಡುತ್ತದೆ, ಶುಭದಿನವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಶುಭವಾಗಿದೆ. ಆದ್ದರಿಂದ ಈ ದಿನ ಪೂರ್ತಿ ಅನುಕೂಲಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ರೋಗವೃದ್ಧಿ. ಅದೇ ಸಮಯದಲ್ಲಿ ಇವತ್ತು ದಿನ ಪೂರ್ತಿ ಅಭಿವೃದ್ಧಿ ಇದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಉಂಟು, ಟೆನ್ಷನ್ ಬಿಟ್ಟುಬಿಟ್ರೆ ಅಷ್ಟೊಂದು ತೊಂದರೆಗಳಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ, ಆದರೂ ಆರೋಗ್ಯದಲ್ಲಿ ಚೇತರಿಸಿಕೊಳ್ಳಬೇಕು. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಲಾರಾಶಿ, ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ಕೂಡಿ ಬರುವ ದಿನವಿದು. ಸ್ವಾತಿ ನಕ್ಷತ್ರ ತುಲಾರಾಶಿ, ಪ್ರತ್ಯೇಕ ತಾರೆ, ಸುಖ, ಅಭಿವೃದ್ಧಿ ಎಲ್ಲ ಕೂಡಿ ಬರುತ್ತೆ. ಆದರೂ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡೋಕ್ಕೆ ಈ ದಿನ ಉತ್ತಮವಾಗಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಕ್ಷೇಮ, ಸುಖ, ಅಭಿವೃದ್ಧಿ ಎಲ್ಲ ಕೂಡಿ ಬರುವ ದಿನವಿದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವಿದೆ, ಶತ್ರುನಾಶವೂ ಕೂಡಿ ಬರುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಇವತ್ತು ಅಷ್ಟೊಂದು ಶುಭ ದಿನ ಅಂತ ಹೇಳುವಂತಿಲ್ಲ, ಏಟು ಗಾಯಗಳು ಆಗುವಂಥ ದಿನವಿದು, ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು ಉಂಟು, ಶತ್ರುನಾಶವಿದೆ, ಹಂಗಾಗಿ ಹಣಕಾಸು, ಪ್ರಾಪರ್ಟಿ ಈ ವಿಷಯಗಳಿಗೆ ಶುಭ ದಿನವಾಗಿದೆ ನಿಮಗೆ. ಮೂಲ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಕಾರ್ಯವಿಘ್ನಗಳ ಇದೆಲ್ಲ ಆ ರೀತಿಯಾಗಿರೋದರಿಂದ ಅಷ್ಟೊಂದು ಶುಭ ದಿನವಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪರಮಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನ ಇದೆಲ್ಲ ಉಂಟು.
ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಕಾರ್ಯವಿಘ್ನ ಎರಡೂ ಮಿಕ್ಸ್ ಆಗಿದೆ. ಅದರಿಂದ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇದೇ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಆದ್ದರಿಂದ ಶುಭಕರವಾಗಿದೆ. ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಡಬೇಕು. ಇಲ್ಲಾಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅನುಕೂಲ, ರೋಗ ಭಯವೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಅನುಕೂಲವು, ದ್ರವ್ಯ ಲಾಭವೂ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ್ತಾರೆ, ದ್ರವ್ಯ ಲಾಭ, ಈ ರೀತಿ ಮಿಕ್ಸ್ ಆಗಿದೆ. ಇದು ಬರೀ ಒಂದು 40% ಮಾತ್ರನೇ ಚೆನ್ನಾಗಿರೋದು. ಆದ್ದರಿಂದ ಇನ್ನೊಂದು ದಿನದಲ್ಲಿ ಯಾವುದಾದ್ರು ಕಾರ್ಯಗಳನ್ನ ಮಾಡೋಣ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಲಾಭಕ್ಕೂ ತೊಂದರೆಗಳಿಲ್ಲ. ಹಳೆ ಕಾರ್ಯಗಳಲ್ಲಿ, ಹಳೆ ವ್ಯವಹಾರಗಳಲ್ಲಿ ಇರುವಂಥ ಅನುಕೂಲಗಳು ಇವಾಗ ಬಂದು ಸೇರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ, ಇದರಲ್ಲಿ ಕುಂಭರಾಶಿ ಬೇರೆ, ಮೀನರಾಶಿ ಬೇರೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಾಗಿದ್ದರೆ ಕ್ಷೇಮ, ಲಾಭ. ಅದೇ ಮೀನರಾಶಿಯಾಗಿದ್ದರೆ ಕ್ಷೇಮವಿದೆ, ಆದರೂ ಸ್ವಲ್ಪ ಧನಹಾನಿ ಅಂತ ಬರೋದರಿಂದ ಹೆಚ್ಚಾಗಿ ಗಮನ ಕೊಟ್ಕೋಬೇಕು. ಇದರಲ್ಲಿ ಪೂರ್ವಭಾದ್ರ ನಕ್ಷತ್ರ ಆದ ನಂತರ ಬರೋದು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಬರುತ್ತದೆ. ಇವತ್ತಿನ ದಿನ ಏಟು ಗಾಯಗಳು, ಧನಹಾನಿ, ಆಸ್ಪತ್ರೆ ಖರ್ಚುಗಳೆಲ್ಲ ಬರುತ್ತೆ, ಅಥವಾ ವೇಸ್ಟ್ ಖರ್ಚುಗಳು ಬರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಸಂಪತ್ತು ಉಂಟು, ಆದ್ದರಿಂದ ಶುಭಕರವಾಗಿದೆ. ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.